ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಕಲ್ಲೇಶನ್ನು. ನಮ್ಮ ಚಾನಲ್ ಹೆಸರು DTN ಚಾನಲ್. ನಮ್ಮ ಗುಡಾಣಿನಲ್ಲಿ ಫಾರಮ್ ಇದೆ. ಈಗ ಬಂದಿದ್ದೀವಿ ಗೈಸ್, ವಿಡಿಯೋ ಮಾಡ್ತಿದ್ದೀವಿ. ಅಲ್ಲಿ ಟೈಗರ್ DJ ಇದೆ ನೋಡಿ ಗೈಸ್. ನಮ್ಮೂರು ಗುಡಾಣಿನಲ್ಲಿ ಟೈಗರ್ DJ 3-4 ಸೊಟ್ಟಿದ್ದೇವೆ ಗೈಸ್. ಅದರ ಬೇಕಾದ್ರೆ ಮಾಡ್ಬೋದು. ಗೈಸ್, ಇದು ನಮ್ಮ ಕುರಿ ಫಾರಮ್ ಗೈಸ್. ನೋಡಿ ಗೈಸ್, ಕಡಿಮೆ ದುಡ್ಡಿನಲ್ಲಿ ಮಾಡಿದ್ದೇವೆ. ಸಿಂಪಲ್ ಮಾಡಿದ್ದೇವೆ ಸದ್ಯಕ್ಕೆ. ನೋಡಿ ಗೈಸ್, ನಾವು ಈಗ 28 ಮರಿ ತಂದೀವಿ. ಇವರು ನಮ್ಮ ಅಪ್ಪಾಜಿ. ಇವರು ನಮ್ಮೂರಾಗೆ ಇರ್ತಾರೆ. ನಮ್ಮ ಧನ್ಯಪ್ಪ ಅಂತ, ಧನ್ಯಕುಮಾರ್ ಹೆಸರು. ಇದು ನಾವು ಮಕ್ಕನಕ್ಕೆ. ಇದು ನಮ್ಮ ಫ್ಯಾನು. ಇದು ನಮ್ಮ ಅಪ್ಪಾಜಿ. ಈಗ ನಮ್ಮ ಅಪ್ಪಾಜಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಕುರಿ ಬಗ್ಗೆ. ಅವರು ಈಗ ಎಲ್ಲ 28 ಕುರಿ ಮರಿನ ಈಗ 14 ದಿವಸ ಆಯ್ತು ತಂದು ಉಪ್ಪುನ ಪಳ್ಳೆಯಿಂದ ತಂದಾಗ 2 ಮರಿ ಮಾತ್ರ ಜಾಸ್ತಿ ಆಗ್ತದೆ. ಇದು ಬಾಂಧಿ ಕಮ್ಮಿ ಆಗ್ತದೆ. 2 ಮರಿ ಈಗ ಒಂದು 8 ಮರಿ. ಆ ಕಡೆ ನಾವು ಒಂದು ಬಾಂಧಿ ಮಾಡ್ಬೇಕು. ನೋಡ್ರಿ ಎಷ್ಟು ಉದ್ದ ಐತೆ ಅಂದ್ರೆ ಇದು ಮರಿ ಭಾರಿ ಚೆನ್ನಾಗಿ 14 ದಿವಸಕ್ಕೆ ಭಾಳ ಚೆನ್ನಾಗಿ ಲೈವ್ ವೇಟ್ ಬಂದತ್ತೆ. ಇವತ್ತಿಗೆ ಹತ್ತಂಗ್ ಮಾಡ್ಕೊಂಡಿದ್ದಾವೆ. ಇದು ಕೆಳಗೆ ತೆಗೆದು ಹತ್ತದು. ಇಲ್ಲೊಂದು ಗೇಟ್ ಮಾಡ್ಕೊಂಡಿದ್ದಾವೆ. ಔಷಧಿ ಏನಾರು ಹಾಕಕ್ಕೆ ಇಲ್ಲೊಂದು ಗೇಟ್. ಇಲ್ಲಿಂದ ನಾವು ಆ ಕಡೆ ಹಾಕ್ಕೊಳ್ಳೋದು ಇಂಜೆಕ್ಷನ್ ಅದನ್ನು ಮಾಡಕ್ಕೆ. ಮತ್ತೆ ಇದು ಗೇಟನ್ನು ಲಾಕ್ ಮಾಡಿಬಿಡೋದು. ಈ ಥರ ಲಾಕ್ ಮಾಡಿದ್ರೆ ಮುಗೀತು. ಇದು ಗಾಂಧಿ 1.5 ಅಡಿ ಐತಿ. 1.5 ಅಡಿ ಆಗಲ್ಲ. ಇದರಲ್ಲಿ ಭಾಳ ನೀಟಾಗಿ ತಿಂತಾವೆ ಎಲ್ಲ, ಏನು ಬಿಡ್ದಾಗ. ಇದು ಚಾಪ್ ಕಟ್ಟಿಂಗ್ ಮಿಷಿನ್. ಇದು ನಾವು ರಿವರ್ಸ್ ಐತಿ ಅಂತ ತಗೊಂಬಂದ್ವಿ. ಮೋಟ್ರದು ಸುಟ್ಟಿತ್ತು. ಮತ್ತೆ ಅವರಿಗೆ ಕಾಲ್ ಮಾಡಿ ಕಂಪ್ನಿಗೆ ವಾಪಸ್ ಅವರು ದಾವಣಗೆರೆ ಸುತ್ತಿಸ್ಕೇಳ್ರಿ ದುಡ್ಡು ಹಾಕ್ತಾವೆ. 2,000 ರೂಪಾಯಿ ದುಡ್ಡು ಹಾಕಿದ್ರು. ನಾವು 600 ರೂಪಾಯಿ ದುಡ್ಡು ಹಾಕಿ ಸರಿ ಮಾಡಿಸಿದ್ವಿ. ಈಗ ಭಾಳ ಚೆನ್ನಾಗೈತಿ. ಒಣ ಹುಲ್ಲನ್ನು ನೀಟಾಗಿ ಕಟ್ ಮಾಡ್ತೈತಿ. ಕನ್ವೀನರ್ ಬೆಲ್ಟ್ ಭಾಳ ಚೆನ್ನಾಗೈತಿ. ನಾವಿಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ನೀರಿಟ್ಟಿದೆ. 1 ಟಬ್ ನೀರಿಟ್ಟು ದಿವಸ ಸಾಯಂಕಾಲ ತೆಗೆದು ಮತ್ತೆ ಫ್ರೆಶ್ ನೀರು ಹಾಕ್ತೇವೆ. ಇದು ನೀರಿಂದ ಈಗ ನೋಡ್ರಿ ಮರಿ ಈಗ ಫುಡ್ ತಿಂದು ಎಲ್ಲ ಕ್ಲೀನಾಗಿ ಒಂದು ಕಡೆ ನಿಂತ್ಕೊಂಡಿದಾವೆ. ಆದ್ರೆ ಒಂದೊಂದು ಡಿಚ್ಚಿ ಹೊಡೆದು ಬಿಡ್ತಾವೆ. ಒಂದು ಮರಿ 2 ಮರಿ ಕಾಲು ನೋವಾಗಿದ್ವು. ಅದಕ್ಕೆ ನಾವು ಇಂಜೆಕ್ಷನ್ ಮಾಡ್ಕೊಂಡು ಇದನ್ನು ಮಾಡಿದ್ವಿ. ಆಮೇಲೆ ಈ ಮಿಷಿನ್ನಾಗೆ ಇದು ಉಳ್ಳಿ ಹಾಕಿದ್ವಿ ಒಟ್ಟು. ಇದು ಈ ಮಿಷಿನ್ನಾಗೆ ಈ ಟೈಪ್ ಆಗೈತಿ. ಭಾಳ ಚೆನ್ನಾಗಿ ಬಂದೈತಿ ಇದು ಮಿಷಿನ್ನಾಗ ಉಳ್ಳಿ ಒಟ್ಟಿದ್ದು. ಒಂದು ಕಡ್ಡಿ ಅದ್ರಾಗೆ ಗೊತ್ತಾಗಲಿದೆ ಮಿಸ್ ಆಗಿ ಬಂದಿದೆ ಗೈಸ್. ಆಮೇಲೆ ಇದು ರಾಗಿ ಹುಲ್ಲು ಅಂತ ಫುಲ್ ಇದಾಗಿ ಭಾಳ ಚೆನ್ನಾಗಿದೆ. ಈತೆ 15 ದಿವಸಕ್ಕೊಂದ್ಸಲಿ ಕೊಯ್ಯುತ್ತೆ. ಇದು ಶೇಂಗಾ ದಿಂಡಿ. ಫುಡ್ ವಿಚಾರಕ್ಕೆ ಬಂದರೆ ಇದು ಶೇಂಗಾ ದಿಂಡಿ. ಇದನ್ನು ನಾವು ತೆಳುವು ಕಟ್ ಮಾಡಿ ಹಾಕ್ತೇವೆ. ಇಲ್ಲ ಮಡಿಸಿ ಮುರಿದು ತೆಳುವು ಹಾಕ್ತೇವೆ. ಇದು ಸೈಲೇಜ್. ಸೈಲೇಜ್ ನಾವು ತರಿಸಿದ್ದೇವೆ. ಸೈಲೇಜ್ ಇದೆ. ಇದು ಫುಡ್ಡು, ಕೋಳಿ ಫೀಡ್. ಇದು ಒಂದು ದಾವಣಗೆರೆ ಒಂದು ಅಂಗಡಿಗೆ ಚೆನ್ನಾಗೈತಿದೆ. ಇದು ಎಲ್ಲ A to Z ಐತಿದ್ರಾಗ. ಸೋಯಾಬೀನ್, ಅವರೆ, ಮೆಕ್ಕೆಜೋಳ, ಒಂದು 6-7 ನಮೂನೆ ಐತಿ ಅಂತ ನಮ್ಮ ಕಣ್ಣಿದ್ರಿಗೆಲ್ಲ ತೋರಿಸಿ ಚೆನ್ನಾಗೈತಿ. ಚೆನ್ನಾಗಿ ಗ್ರೋತ್ ಬಂದೈತಿ. ನಮಗೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆಮೇಲೆ ಅವ್ರಿಗೆ ಒಂದು ಟಾನಿಕ್ ಕೊಡ್ತಾರೆ. ಅವ್ರದ್ರಾಗ ಈ ಟಾನಿಕ್ ಕೊಡ್ತಾರೆ. ಇದು ಫ್ರೀ, ಅದ್ರೊಳಗಿರ್ತೈತಿ. ಆತತ್ತೆ ಮೇಲೆ ಹಾಕ್ಬೇಕು. ಅದಕ್ಕೆ ಫುಡ್ ಒಳಗೆ ಹಾಕಿ ಕೊಡ್ಬೇಕು. ಆಮೇಲೆ ಇದು ಕೆಮ್ಮು ಜ್ವರ ಏನಾದರೂ ಬಂದರೆ 3 ml. ಕೆಮ್ಮು, ನೆಗಡೆ, ಶೀತ ಇವೆಲ್ಲ ಟಾನಿಕ್ಗಳು ರೆಡಿ ಇಟ್ಕೊಂಡಿದ್ದಾವೆ. ಅದು ಜ್ವರಕ್ಕೆ ಇಂಜೆಕ್ಷನ್ ಅದು ಮಾಡೋದು ಗೈಸ್.
ಇಲ್ಲಿ ನಾವು ಮಲಗಕ್ಕೆ ನಾವು ಮಲಗಕ್ಕೆ ಇದು ಬ್ರೂಟಾನ್ ಅಂತ 5 ಲೀಟರ್ ಟಾನಿಕ್ ನಾವು ಬಾಯಿಗೆ ಹಾಕ್ತೇವೆ. ಒಂದು ವೇಳೆ ಇದಾದರೂ ಫುಡ್ಡಿಗೆ ಹಾಕ್ಬೋದು. ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಬೋದು. ಇದು ಡಿವಾರ್ಮಿಂಗ್ ಜಂತುನಾಶಕ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ನಾವು ಮರಿ ತಂದು 3 ದಿವಸಕ್ಕೆ ಅದನ್ನ ಹಾಕಿದ್ವಿ ಬಾಯಲ್ಲಿ. ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ. ಎಲ್ಲ ಜಂತುಗಳಿದ್ದವೆಲ್ಲ ಇದಾದವು. ಆಮೇಲೆ ನಾವು ಇದೈತಲ್ರೆ, ಇದು ಏನು ಗೊತ್ತಾ, ಮರಿಗೇನಾದರೂ ಉಣ್ಣೆ ಅವು ಇವು ಏನಾದರೂ ಬಿದ್ದರೆ ಒಂದು ಸ್ಪ್ರೇ ಮಾಡಿದರೆ ಮುಗಿತಿದ್ದು. ಸ್ಪ್ರೇ ಮಾಡಿದರೆ ಅವು ನೆಕ್ಕೆಬೋದು, ಎಲ್ಲ ಮಾಡ್ಬೋದು. ಸೊಳ್ಳೆ ಪಳ್ಳೆ ಇದ್ದು ಈ ರೂಮ್ನಾಗೆಲ್ಲರೂ ಸೊಳ್ಳೆ ಇದ್ದು ಹೊಡ್ಕೊಂಡ್ರೆ ಅವು ಇರೋದೇ ಇಲ್ಲ. ಇದು ಭಾರಿ ಚೆನ್ನಾಗೈತಿ. ಇದ್ರ ಬೆಲೆ 200 ರೂಪಾಯಿ ಅಷ್ಟೆ. ಆದರೆ ಇದ್ರ ಉಪಯೋಗ ಭಾಳ ಐತಿ ಸ್ನೇಹಿತರೆ. ಈಗ ನಾವು ನೋಡ್ರಿ ಇಕ್ಕೆ ನಾವು 3 ಅಡಿ ಮಾಡಿದ್ದೇವೆ ಇದನ್ನು ಹೈಟ್. ಯಾಕಂದ್ರೆ ನಮ್ಮದು ಹಳೇದು ಇದಷ್ಟು ಹೋಟೆಲ್ ಮಾಡಿದ್ವಿ. ಇದನ್ನು ತೆಗೆದು ನಾವು ಅದೇ ತೆಗೆದು ಉಳಿಯೋದು ಅಷ್ಟು ಹೊಸದು ಇದು ಇಕ್ಕೆ ಈ ಟೈಪ್ ಬರ್ತದೆ. 1-1.5 ತಿಂಗಳ ತನಕ ನಾವು ಅವಶ್ಯಕತೆ ಇರೋದ್ರಲ್ಲಿ ತೆಗಿಯೋದು. ಬೇಕಾದ್ರೆ ನಾವು ತೆಗಿಬಹುದು. ಚೆನ್ನಾಗೈತೆ. ಇದು ಜಾಗ ಎಷ್ಟೈತೆ ಅಪ್ಪಾಜಿ? ಏರಿಯಾದಲ್ಲಿ ಮುಂದೆ ಮತ್ತೆ ಒಣ ಮೇವು ಸಂರಕ್ಷಣೆ, ಒಣ ಮೇವನ್ನ ಯಾವ ಥರ ಕೊಡ್ಬೇಕು, ಫುಡ್ಡನ್ನು ಯಾವ ಥರ ಕೊಡ್ಬೇಕು, ಯಾವ ಕಂಪ್ನಿ ಪಾಡು ಅಂತಂದು ಎಲ್ಲ ನಾವು ಹೇಳ್ತೇವೆ. ಈ ಮ್ಯಾಟ್ ಬಗ್ಗೆ ಹೇಳ್ತೇನೆ ನಾನೆಲ್ಲ. ಇದು ಮ್ಯಾಟ್ ತರಿಸಿದ್ದಿದ್ದು, ಇದ್ರ ಮಾಹಿತಿ, ಇದರಿಂದ ಏನು ಉಪಯೋಗ ಏನು ಎಲ್ಲ ಹೇಳ್ತಾನೆ. ಬಾಯ್, ಥ್ಯಾಂಕ್ ಯು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಗೈಸ್. ಇದ್ರ ಕುರಿ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾರು ಬೇಕಾದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೇವೆ. ಅದಕ್ಕೆ ನೀವು ಫೋನ್ ಮಾಡಿದರೆ ನಾವು ಅಪ್ಪಾಜಿಯವರು ಯಾವಾಗ ಬೇಕಾದ್ರೆ ಫೋನ್ ಎತ್ತಾರೆ. ನೀವು ಮಾಡಿದ್ರೆ ನಾವು ಅಪ್ಪಾಜಿಯವರು ಮಾತಾಡುತ್ತಾರೆ ಗೈಸ್. ಥ್ಯಾಂಕ್ ಯು.